ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ಮಾಡ್ಲಿಕತ್ತೀನಿ. ಸೊ, ಆ ಸ್ವೀಟ್ ತುಂಬಾ ಸಿಂಪಲ್ಲು. ಹಾಗೆ ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗೋಲ್ಲ. ಆದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನ್ರಿ. ಅದ್ರಾಗ ಜಾಸ್ತಿ ನಾ ಸ್ವೀಟ್ ಅಂದ್ರೇನು ಸಕ್ರಿನ ಮನೇಲಿ ಯೂಸ್ ಮಾಡೋ ಹಾಗಿಲ್ಲ. ಇದು ರೆಡಿಯಾಗಿ ಶಾವ್ಗೆ ಸಿಗುತ್ತೆ. ಮಾರ್ಕೆಟಿಂದ ತೊಗೊಂಬಂದಿದ್ದೀನಿ. ಅದನ್ನ ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ಗೆ ನೀಟಾಗಿ ತೋರಿಸ್ತೀನಿ. ಜಸ್ಟ್ ಸಿರಪ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿ ಮಾಡೋಣ ನೋಡೋಣ. ನಾನು ಇದು ಮಾರ್ಕೆಟಿಂದ ತೊಗೊಂಬಂದಿರುವಂತ ಶಾಂಗಿ ಪ್ಯಾಕೆಟ್ ರೀ ಇದು. ರೆಡಿ ಸಿಗುತ್ತೆ. ಇದ್ರಾಗೆ ಡ್ರೈ ಫ್ರೂಟ್ಸ್ ಎಲ್ಲಾ ಹಾಕಿರ್ತಾರ್ರಿ ಅವ್ರು. ಹಾಗೆ ಶುಗರ್‌ನು ಹಾಕಿರ್ತಾರ ಅದ್ರಕ. ಸೊ, ಇದಕ್ಕಾಗಿ ನಾನ್ ಮಾಡ್ಬೇಕಾಗಿದ್ದು ಸಿರಪ್. ಸೊ, ಈ ಸಿರಪ್‌ನ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೇನ್ರಿ ಇವಾಗ. ತುಂಬಾ ಈಸಿ. ಮೊದ್ಲೇದಾಗ್ ಒಂದು ಡಬ್ರಿ ತಗೋರಿ. ಅದಕ್ಕ 1 ಗ್ಲಾಸ್ ಅಷ್ಟ ಹಾಲ್ ಹಾಕೋರಿ. ಕಾಸ್ ಆರಿಸಿದ ಹಾಲಾದ್ರೆ ಓಕೆ ಅದ್ನೇ ತಗೊಳ್ಳಿ. ಹಾಗೆ ಅದು 1 ಗ್ಲಾಸ್ ಅಷ್ಟ ತೊಗೊಳತೀನಿ. ಯಾಕಂದ್ರೆ ಅದು 1 ಪ್ಯಾಕೆಟ್ ಅದ. ಸೊ, 1 ಪ್ಯಾಕೆಟ್ ಅಷ್ಟು ಇದಕ್ಕೆ 1 ಗ್ಲಾಸ್ ಹಾಲ್ ಹಾಕೊಳತೀನಿ. ಈಗ ಇದು ಕಸ್ಟರ್ಡ್ ಪೌಡರ್ ಅಂತ ಸಿಗ್ತದ ಗೊತ್ತೈತಲ್ರಿ ನಿಮ್ಗ? ಅದನ್ನ ನೋಡ್ರಿ ನಾ ಹಾಕಿದ್ದು. ಜಸ್ಟ್ 2 ಸ್ಪೂನ್ ಅಷ್ಟ ಹಾಕೊಂಡೇನಿ ಇದಕ್ಕ. ಹಾಗೆ 1 ಸ್ಪೂನ್ ಅಷ್ಟ ಮಿಲ್ಕ್ ಪೌಡರ್ ಹಾಕೊಳಕತ್ತೀನಿ. ಹಾಲಿನ ಪೌಡರ್ ರೀ ಅಷ್ಟೇ. ಅದನ್ನ ಹಾಕಿ ಚಂದಂಗ ಕಲಸ್ಕೊಳ್ಳೋನು. ಯಾಕಂದ್ರ ಇದು ನಮ್ಗ ಮಿಕ್ಸ್ಚರ್ ಏನ್ ನಾವ್ ಮಾಡತ್ತೀವಿ ಸಿರಪ್ ಏನ್ ಮಾಡತ್ತೀವಿ ಸ್ವಲ್ಪ ಥಿಕ್ನೆಸ್ ಇರ್ಲಿ ಅನ್ನೋ ಕಾರಣಕ್ಕ ನಾನು ಕಸ್ಟರ್ಡ್ ಪೌಡರ್ ಮತ್ತೆ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇದಕ್ಕೆ ನಾ ಎಲ್ಲಿನೂ ಸಕ್ರಿ ಹಾಕಿಲ್ಲ, ಸಕ್ರಿ ಪುಡಿನೂ ಹಾಕೊಂಡಿಲ್ಲ, ಏನೂ ಇಲ್ಲ. ಜಸ್ಟ್ ಇದೇನ್ ನಾ ಪೌಡರ್ ಹಾಕೇವಲ್ಲ ಅದಕ್ಕೆಲ್ಲ ಗಂಟ್ ಆಗಲ್ದಂಗ ಚಂದಂಗ ಕಲ್ಸ್ಕೋಬೇಕು. ಮೊದ್ಲೇಕ ಕಲ್ಸ್ಕೋಬೇಕ್ರಿ. ಮತ್ತ್ ಒಲಿ ಮೇಲೆ ಇಟ್ಟೇನು ಕಲ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರ ಒಮ್ಮೊಮ್ಮೆ ಗಂಟ್ ಆಗ್ಬಿಡತ್ತ ಅದಕ್ಕ. ಸೊ, ಇವಾಗ ನಾ ಚಂದಂಗ ಕಲ್ಸೇನ್ರಿ ಇವಾಗ ಇದನ್ನ. ಇದನ್ನೇನ್ ಮಾಡ್ಬೇಕಪ್ಪಾ ಅಂದ್ರೆ ಜಸ್ಟ್ ಇದು ಈ ರೀತಿಯಾಗಿ ಬರ್ತೈತ್ರಿ ಇದ್ ಸಾಕ. ಇಷ್ಟಿದ್ರ ಸಾಕು. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೊ, ಒಲಿ ಮೇಲೆ ಇಡೋಣ. ಒಲಿ ಮೇಲೆ ಇಟ್ಟು ಒಲೆ ಹಚ್ಕೊಂಡು ಇವಾಗ ಅದನ್ನ ಸ್ವಲ್ಪ ಕಾಯುವ ಮಟ ಬಿಡೋಣ. ಕಾಯುವುದಂದ್ರೇನು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ. ಜಸ್ಟ್ ಸ್ವಲ್ಪ ಥಿಕ್ನೆಸ್ ಬರತ್ತ. ಸೊ, ಆ ಥಿಕ್ನೆಸ್ ಬರೋ ಮಟ ನೀವಿದನ್ನ ಬಾಯ್ಲ್ ಮಾಡಿದ್ರ ಸಾಕು. ಸೊ, ಇದನ್ನ ಬಾಯ್ಲ್ ಮಾಡಾಕ ಇಡೋಣ್ರಿ ಇವಾಗ. 1 ನಿಮಿಷ ಅಥವಾ 2 ನಿಮಿಷದಾಗಂತೂ ನಿಮ್ಗ್ ಬಾಯ್ಲ್ ಆಗೇ ಆಗತ್ತ. ಸೊ, ಬರುತ್ತ ಅದೇನ್ ನಡೀತದ ರೀ. ಸೊ, ಇವಾಗ ಇದನ್ನ ಒಂದ್ ಸೈಡ್ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಥಿಕ್ನೆಸ್ ಬರ್ತೈತಲ್ಲ, ಸ್ವಲ್ಪ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗ್ಬೇಕಂತೇಳಿ ಒಂದ್ ಅರ್ಧ ಗ್ಲಾಸಷ್ಟು ನೀರ್ ಹಾಕೊಳಕತ್ತೀನಿ ನಾನು. ನೀವು ಕೂಡ ಒಂದ್ ಅರ್ಧ ಗ್ಲಾಸಷ್ಟು ನೀರ್ ಹಾಕೋಬಹುದು. ಅಥವಾ ನಿಮಗೆ ಇದಕ್ಕೆ ಜಾಸ್ತಿ ಸಿರಪ್ ಬೇಕಪ್ಪ ಅಂದ್ರೆ ಇನ್ನು 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರ್ ಕೂಡ ಹಾಕೊಂಡ್ರು ಪರವಾಗಿಲ್ಲ ನಡೀತದೆ. ಯಾಕಂದ್ರೆ ನಾವು ಮಿಲ್ಕ್ ಪೌಡರ್‌ನ ಸೇರ್ಸಿರ್ತೇವಲ್ಲ, ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬಿಡತ್ತ. ಇವಾಗ ಇದು ತಿಕ್ ಆಗ್ಬೇಕು. ಸೊ, ಅದನ್ನ ಕಾಯಕ್ಕೆ ಇಟ್ಬಿಡೋಣ್ರಿ ಒಂದ್ ಸೈಡ. ಇವಾಗ ನಾವದು ಕಾಯೋದು ಅಂತಂದ್ರೆ ಹೆಂಗ ಜಸ್ಟ್ ಬಿಸಿ ಆದ್ರ ಸಾಕ್ರಿ. ಮತ್ತೆ ಬಾಯ್ಲ್ ಅದು ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತೆ. ಇದು ಯಾರಿಗ್ ಯೂಸ್ ಆಗತ್ತ ಅಂದ್ರೆ ಸಡನ್ ಆಗಿ ಗೆಸ್ಟ್‌ಗಳು ಬರ್ತಾರೆ. ಸೊ, ನಮ್ಮಲ್ಲಿ ಈ ರೀತಿ ಸಂಗಿ ಪ್ಯಾಕೆಟ್ ಇದ್ರೆ ಡೈರೆಕ್ಟ್ ಆಗಿ ನೀವು ಹಾಲ್ ಕಾಸಿ ಹಾಕ್ಬಿಡ್ಬೋದು ನೋಡ್ರಿ. ಜಾಸ್ತಿ ಏನೇ ತಲಿ ಕೆಡ್ಸ್ಕೊಳಂಗಿಲ್ಲ. ಎಲ್ಲ ರೆಡಿ ಇರತ್ತಲ್ಲ ಹಿಂಗಾಗಿ. ಮತ್ತೆ ಕೆಲವರು ವರ್ಕಿಂಗ್ ಲೇಡೀಸ್ ಇರ್ತಾರೆ. ಸೊ, ಅವ್ರಿಗಂತೂ ಬಾಳ ಈಸಿ ಆಗತ್ತೆ ರೀ ಹಿಂಗಾಗಿ. ಕೆಲ್ಸ ಮಾಡೋರ್ಗೆ ಹೊರಗಡೆ ಕೆಲ್ಸ ಮಾಡೋರ್ಗಂತೂ ಈ ತರ ಎಲ್ಲ ಆ ಐಟಮ್ಸ್ ರೆಡಿಮೇಡ್ ಸಿಕ್ತ್ರೆ ಒಂದ್ ರೀತಿಯಿಂದ ಹೆಲ್ಪ್ ಆಗತ್ತೆ. ಬಟ್ ಮಾಡ್ಕೊಳಕ್ ಟೈಮ್ ಸಿಗೋರು ಕೂಡ ಇದನ್ನ ಮಾಡ್ಕೊಳಿಲ್ಲ ಅಂದ್ರೆ ನಡೀತದೆ. ಬಟ್ ಮಾಡ್ಕೊಳಕ್ ಟೈಮ್ ಸಿಕ್ಕಿದವ್ರು ಏನಿರುತ್ತಲ್ಲ, ನೀವು ಶಾವ್ಗಿನ ಮಾರ್ಕೆಟಿಂದ ತೊಗೊಂಬಂದು ಮಾಡ್ಕೊಂಡ್ರಂತೂ ಬೆಸ್ಟ್ ಬಿಡ್ರಿಪ್ಪ. ಸೊ, ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತಗೊಳಕತ್ತೀನ್ರಿ. ಸೊ, ಆ ಪ್ಲೇಟಿಗೆ ಜಸ್ಟ್ ಪ್ಯಾಕನ್ನ ಓಪನ್ ಮಾಡ್ಬಿಟ್ಟು ನೀವು ಹಾಕೊಂಡ್ಬಿಡ್ಬಹುದು. ಅಥವಾ ನೀವು ಒಂದು ಬೌಲ್ ತಗೊಂಡು ಅದಕ್ಕೆ ನೀವು ಇದನ್ನ ಡೈರೆಕ್ಟ್ ಹಾಕೊಂಡು ಅದ್ರ ಮೇಲೆ ಸಿರಪ್ ಹಾಕೊಂಡ್ರು ಪರವಾಗಿಲ್ಲ ನಡೀತದ. ನಾನ ನೀಟಾಗಿ ತೋರ್ಸ್ಲಿಕ್ಕಂತ ಹೇಳಿ ನಾನು ತಾಟಿಗೆ ಹಾಕೊಳಕತ್ತೀನ್ರಿ. ಸೊ, ಈ ರೀತಿಯ ಕವರಿಂಗ್ ಇರುತ್ತೆ ಇದು. ಪ್ಲಾಸ್ಟಿಕ್ಕು. ಸೊ, ಇದಕ್ಕ ಜಸ್ಟ್ ನೀವು ಮಾರ್ಕೆಟಿಂದ ತರ್ಬೇಕು ತಂದ್ರು ಕೂಡ ಒಂದ್ 2, 3 ದಿವಸ ನಡೀತದ ಅಥವಾ 1 ವಾರ ಮಟ ಲಾಸ್ಟ್ ನಡೀತದ ರೀ. ಆಮೇಲಿಂದ ಸ್ವಲ್ಪ ಅದೇನಾಗ್ತದ ಜಾಸ್ತಿ ಡ್ರೈ ಡ್ರೈ ಆಗ್ಬಿಡ್ತೈತ್ರಿ ಅದಕ್ಕ. ಇವಾಗ ಶುಗರ್ ಅಂತೂ ಅವ್ರ ಮೇಲ್ಗಡೆ ಹಾಕಿದ್ದಾರೆ. ನಿಮ್ಗ್ ಕಾಣಿಸ್ತಾ ಇದೆಯಲ್ಲ ವೈಟು ಅದು ಶುಗರ್ ಪೌಡರು. ಹಾಗೆ ಗ್ರೀನ್ ಎಲ್ಲ ಪಿಸ್ತಾ ಹಾಕಿದ್ದಾರೆ. ಸೊ, ಡ್ರೈ ಫ್ರೂಟ್ಸ್ ಅಂತೂ ಮೇಲ್ಗಡೆ ಹಾಕಿದ್ದಾರೆ. ಇವಾಗೇನಿಲ್ಲ ಕೆಳಗಡೆ ಇರುವಂತ ಪೇಪರ್ ಪ್ಲೇಟ್‌ನ ತೆಗದ್ಬಿಡಿ. ತೆಗದ್ಬಿಟ್ಟು ಇವಾಗ ನಾವು ಮಾಡಿರುವಂತ ಸಿರಪ್ಪನ್ನ ಇದ್ರ ಮೇಲೆ ಪೋರ್ ಮಾಡಿದ್ರೆ ನಮ್ಗೆ ಅರ್ಧ ಕೆಲ್ಸ ಮುಗೀತದ. ಸೊ, ಇವಾಗ ಸ್ವಲ್ಪ ಕಾದಿದೆಯಲ್ಲ, ಇಷ್ಟು ಕಾದಿದ್ರೆ ಸಾಕು. ಕಾಯ್ತಾ ಕಾಯ್ತಾ ಅದ ಥಿಕ್ನೆಸ್ ಬಂದ್ಬಿಡ್ತೈತ್ರಿ. ಗಟ್ಟಿ ಆಗ್ಬಿಡ್ತದ ಅದು. ಸೊ, ನೋಡೋದು ಈ ರೀತಿಯಾಗಿ ಗಟ್ಟಿ ಆಕೈತಿ. ನೀವು ಇಷ್ಟು ಗಟ್ಟಿ ಆದ್ರೆ ಸಾಕ. ನಾವ್ ಅದನ್ನ ತಗೊಂಡು ಇವಾಗ ಇದ್ರ ಮೇಲೆ ಹಾಕ್ಬಿಟ್ರೆ ಮುಗೀತು. ಶಾವ್ಗಿ ಐತಲ್ಲ ಆ ತಾಟಿಗೆ ಅದನ್ನ ಸುರ್ಕೊಂಡ್ಬಿಟ್ರೆ ಸಾಕ್ ನೋಡ್ರಿ. ಮುಗೀತ್ ನೋಡ್ರಿಪ್ಪ ನಿಮ್ ಶಾವ್ಗಿ ಪಾಯಸ ಅಂತೂ ರೆಡಿ ಆತ. ಇದೊಂಥರ 5 ಸ್ಟಾರ್ ರೇಂಜಿಗೆ ನಾವ್ ಮಾಡ್ಕೊಂಡೇವಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರ ಇದು ಕಲರ್ ಆಗ್ಲಿ ಮತ್ತೆ ಥಿಕ್ನೆಸ್ ಆಗ್ಲಿ ಬಾಳ ಚಂದ ಬರುತ್ತ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ರೀ ಇದು. ಸೂಪರ್ ಆಗಿರುತ್ತೆ. ನೀವೊಮ್ಮೆ ಮಾಡ್ಕೊಂಡ್ ನೋಡಿ. ಹೆಚ್ಚಾನ್‌ಹೆಚ್ ಇದು ಬೇಕರಿ ಒಳಗ ಸಿಗುತ್ತ. ನಾನ್ ಇದನ್ನ ಬೇಕರಿ ಒಳಗ ತಗೊಂಡ್ ಬಂದಿದ್ದು. ಬಟ್ ನಾಟ್ ಇನ್ ಅವರ್ ಪ್ಲೇಸ್. ನಾ ಬೇರೆ ಊರಿಗೆ ಹೋಗಿದ್ದೆ. ಅಲ್ಲೇ ತಗೊಂಡ್ ಬಂದಿದ್ದೇನ್ರಿ ಇದನ್ನ.
ನೋಡೋಣ ನೆಕ್ಸ್ಟ್ ಟೈಮ್ ನಮ್ಮ ಊರಲ್ಲಿ ಇಂಥ ಸಿಕ್ತಂದ್ರೆ ನಮಗೂ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ. ಈಗ ನೋಡ್ರಿ ಸಿರಪ್ ಹಾಕಿದ ಕೂಡಲೇ ಅದು ಅರಳ್ಬಿಡುತ್ತೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಅದು ಅಷ್ಟೇ ನೀಟಾಗಿ ಸಾಫ್ಟ್ ಆಗ್ಬಿಡುತ್ತೆ. ಸೊ ನೀವು ತಿನ್ನಕ್ಕೂ ಕೂಡ ರೆಡಿ ಆಗ್ಬಿಡುತ್ತೆ ನೋಡ್ರಿ. ಸೊ ನಾನ್ ನಿಮ್ಗೆ ಈಗ ತಿಂದು ಕೂಡ ತೋರಿಸ್ಬೇಕಲ್ವಾ? ಸೊ ತಿಂದು ತೋರಿಸ್ತಾ ಇದೀನಿ. ಸಿರಪ್ ಅಂತೂ ಸೂಪರ್ ಆಗಿ ಆಗ್ಯದ. ನೋಡೋಣ. ಸಿರಪ್ ಇತ್ತಂದ್ರೆ ಸಾಕು ನೀವು ಚೆನ್ನಾಗಿ ಸಿರಪ್ ಮಾಡ್ಕೊಂಡು ಇದ್ರ ಮೇಲೆ ಹಾಕೊಂಡ್ಬಿಟ್ರೆ ಓಕೆ. ಸಕ್ರಿ ಅಂತೂ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಸಕ್ರಿ ಇರುತ್ತೆ. ನೀವು ಸಿರಪ್ ಜೊತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ರೆ ಸಾಕು. ಬರಾಬ್ಬರಿ ಆಗ್ಬಿಡುತ್ತೆ. ಸೊ ನೀವು ಗೆಸ್ಟ್ ಅದು ಬಂದಾಗ ದಿಢೀರಂತ ಇವಾಗ ಡೈರೆಕ್ಟ್ ಆಗಿ ಒಮ್ಮೊಮ್ಮೆ ಈ ರೀತಿ ಪೌಡರ್ಸ್‌ಗಳು ಇರ್ಲಿಲ್ಲ ಅಂದ್ರೆ ಜಸ್ಟ್ ಒಂದು ಹಾಲು ಕಾಸ್ಬಿಟ್ಟು ಹಾಕಿದ್ರು ಕೂಡ ನಡೀತದ ರೀ ನೀವು. ಇವಾಗ ನೋಡಿ ತಿಂದು ತೋರಿಸ್ತಾ ಇದೀನಿ. ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಉಬ್ಕೊಂಡು ತಿಂದ್ಬಿಟ್ರೆ ಬೆಟರ್. ಇಲ್ಲಾಂದ್ರೆ ನಾಲಿಗೆ ಸುಟ್ಬಿಡ್ತೈತ್ರಿ. ಏನ್ ಮಾಡೋದು? ಮತ್ತ್ ಆಮೇಲೆ ಏನ್ ತಿಂದಿದ್ದು ಟೇಸ್ಟ್ ಹತ್ತದಲ್ಲ. ಸೂಪರ್ ನೋಡ್ರಿ ಎಷ್ಟು ಭಾರಿ ಅದ. ಟೇಸ್ಟ್ ಅಂತೂ ಸೂಪರ್ ಆಗೈತ್ರಿಪಾ. ಮತ್ತ ನೀವು ಒಮ್ಮೆ ಇದನ್ನ ಟ್ರೈ ಮಾಡ್ರಿ. ಹಾಗೆ ನನ್ನ ಚಾನೆಲ್ ಅಂತೂ ಫಸ್ಟ್ ಟೈಮ್ ಯಾರು ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಹಾಗೆ ಲೈಕ್ ಮಾಡ್ರಿ. ಕಮೆಂಟ್ ಸೆಕ್ಷನ್‌ದಾಗ ಮಸ್ತ್ ಐತ್ರಿ ಶಾವ್ಗಿ ಪಾಯಸ ಅಂತ ಹೇಳಿ ಹಾಕ್ರಿ. ಹಾಗೆ ಇಷ್ಟ ಅನ್ಸಿದ್ರೆ ಇದನ್ನ ವಿಡಿಯೋನು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.